ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇತ್ತೀಚೆಗೆ GPSTR ಹಾಗೂ PSTRಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಪ್ರಕಟಿಸುವುದಕ್ಕೆ ಮುನ್ನಾ ದಿನವಾಗಿ ಒಂದು CNR ಅನ್ನು ರಿಲೀಸ್ ಮಾಡಲಾಗಿರುತ್ತೆ. ಅದು ಫೈನಲ್ ಅಲ್ಲ, ಆದರೆ ತಾತ್ಕಾಲಿಕ CNR ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿರುತ್ತದೆ. ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು CNRನೂ ಸಹ ಇತ್ತೀಚೆಗೆ ಬಿಡಲಾಗಿರುತ್ತೆ. ಅದೇ ರೀತಿ GPSTR ಮತ್ತು PSTRಗೆ ಸಂಬಂಧಪಟ್ಟಂತಹ CNR ಫೈನಲ್ ಹಂತದಲ್ಲಿದ್ದು ಅದು ಕೂಡ ಪ್ರಕಟ ಆಗೋಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಸ್ನೇಹಿತರೆ. ಇದಕ್ಕೆ ಮುನ್ನಾ ದಿನವಾದಂತಹ ಇಂದು ಅಂದರೆ ದಿನಾಂಕ 10/8/2026 ಈ ದಿನದಂದು ಈ ಕ್ಷಣವೇ ಪ್ರಕಟ ಆಗಿರತಕ್ಕಂತಹ ಒಂದು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ CNR ಫೈನಲ್ ಆಗಿದೆ ಸ್ನೇಹಿತರೆ. ಹೌದು, ತಾವೆಲ್ಲರೂ ಕೂಡ ಬಹಳ ದಿನದಿಂದ ಕಾತುರದಿಂದ ಕಾಯ್ತಾ ಇದ್ದ ಒಂದು CNR ಫೈನಲ್ಗೆ ಸಂಬಂಧಪಟ್ಟಂತೆ ಈಗ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಂದರೆ 1ರಿಂದ 8ನೇ ತರಗತಿಯ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು CNR ಫೈನಲ್ ಆಗಿದೆ. ಇನ್ನೇನು GPSTR ಹಾಗೂ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ CNR ಕೂಡ ಇಂದು ರಾತ್ರಿಯ ಒಳಗೆ ಅಥವಾ ನಾಳೆ ಸಂಪೂರ್ಣವಾಗಿ ಆ CNR ಕೂಡ ಫೈನಲ್ ಆಗುತ್ತಕ್ಕಂತಹ 100% ಚಾನ್ಸಸ್ ಇದೆ ಸ್ನೇಹಿತರೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದರೆ ತಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ದಿನಾಂಕ 10/8/2026 ಅಂದರೆ ಹಿಂದೆ ಈ ಕ್ಷಣಕ್ಕೆ ಪ್ರಕಟ ಆಗಿರತಕ್ಕಂತಹ ಒಂದು CNR ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ. ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ 1978 1990ರ ಕರ್ನಾಟಕ ಅಧಿನಿಯಮ 14ರ ಕಲಂ 3ನೇ ಪ್ರಕರಣದ ಉಪಪ್ರಕರಣದ ಖಂಡವನ್ನು 8ನೇ ಪ್ರಕರಣದೊಳಗೆ ಓದಿಕೊಂಡಂತೆ ಮತ್ತು ತನ್ಮೂಲಕ ಅಗತ್ಯಪಡಿಸಲಾದಂತಹ ಕರ್ನಾಟಕ ಶಿಕ್ಷಣ ಸೇವೆ ಅಂದರೆ ಕರ್ನಾಟಕ ಎಜುಕೇಷನ್ ಸರ್ವಿಸ್ ರೂಲ್ಸ್ 2026ರ ಒಂದು ಕರಡು ಅಂದರೆ ಡ್ರಾಫ್ಟ್ CNR ಏನಿತ್ತು ಅದು 29/6/2026ರಂದು ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಬ್ಜೆಕ್ಷನ್ಸನ್ನು ಒಂದು ಫೈಲ್ ಮಾಡೋದಕ್ಕೆ ಒಂದು ದಿನಾಂಕವನ್ನು ಸಹ ಪ್ರಕಟಿಸಲಾಗಿರುತ್ತದೆ. ಈ ಎಲ್ಲ ಆಕ್ಷೇಪಣೆಗಳನ್ನು ಪರಿಗಣಿಸಿಬಿಟ್ಟು ಇಂದು ಅಂದರೆ ದಿನಾಂಕ 10/8/2026ರ ಇಂದಿನ ದಿನಾಂಕದಂದು ಈ ಒಂದು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಗಣಕ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 1ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಒಂದು ಕರಡು ಅಧಿನಿಯಮ ಏನಿತ್ತು CNR ಅದು ಇಂದು ಅಂತಿಮ ಅಧಿಸೂಚನೆಯಾಗಿ ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಗಣಕ ವಿಜ್ಞಾನ ಶಿಕ್ಷಕ ಅಂದರೆ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಬಂದ್ಬಿಟ್ಟು 44,425ರಿಂದ 83,700 ಇರುತ್ತೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 2,500 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ. ಇದು ಒಂದು ನೇರ ನೇಮಕಾತಿಯಿಂದ ನೀಡತಕ್ಕಂತಹ ಒಂದು ನೇಮಕಾತಿ ಪ್ರಕ್ರಿಯೆಯಾಗಿದ್ದು ಇದಕ್ಕೆ ಕ್ವಾಲಿಫಿಕೇಶನ್ ಏನೇನು ಅಂತಕ್ಕಂಥದ್ದು ಈ ಒಂದು CNR ಅಲ್ಲಿ ಫೈನಲ್ ಮಾಡಲಾಗಿರುತ್ತೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯದ ಈ ಕೆಳಕಂಡ ಯಾವುದಾದರೊಂದು ಸ್ನಾತಕ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ತಾವು ಹೊಂದಿರಲೇಬೇಕು. ಅಂದರೆ ಯಾವುದಾದ್ರೂ ಬ್ಯಾಚುಲರ್ಸ್ ಡಿಗ್ರಿಯನ್ನು ತಾವು ಮಿನಿಮಮ್ ಪರ್ಸೆಂಟೇಜ್ ಆಫ್ 50% ತಾವು ಮಾಡಿದರೆ ಖಂಡಿತವಾಗ್ಲೂ ತಾವು ಎಲಿಜಿಬಲ್ ಆಗಿರ್ತೀರಿ. ಯಾವ್ಯಾವ ಬ್ಯಾಚುಲರ್ಸ್ ಪದವಿ ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ತಾವು ಪದವಿಯನ್ನು ಮುಗಿಸಿರಬೇಕು ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ BCAಯನ್ನು ತಾವು ಪೂರೈಸಿರಬೇಕು ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಇಂಜಿನಿಯರಿಂಗ್ನಲ್ಲಿ ತಾವು ENCಯನ್ನು ಮಾಡಿದವರು ಸಹ ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಹಾಗೆಯೇ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂದರೆ BTech ಅಲ್ಲಿ ತಾವು ಏನಾದರೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನನ್ನು ಮಾಡಿದರೆ ತಾವು ಕೂಡ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗೇನು ತಾವು ಅರ್ಜಿಯನ್ನು ಹಾಕೋದಕ್ಕೆ ಇಷ್ಟೆಲ್ಲ ಎಲಿಜಿಬಲ್ ಇದ್ದರೆ ಸಾಕು. ನಂತರ ನೇಮಕಾತಿ ಆದ ನಂತರ ತಮಗೆ ಏನು ಮಾಡಲಾಗುತ್ತೆ, ಶಿಕ್ಷಕರಾಗಿ ನೇಮಕಾತಿ ಹೊಂದಿದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅಂದರೆ NCTE ನಡೆಸ್ತಕ್ಕಂತಹ ಒಂದು TET ಪರೀಕ್ಷೆಯನ್ನು ತಾವು ಪಾಸ್ ಆಗಬೇಕು. ಅದರ ಜೊತೆಗೆ
ಹಾಗೆಯೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಅಂದರೆ 2026-27ರಲ್ಲಿ ತಾವೇನಾದರೂ ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ ಆರ್ಡರ್ನ ತಾವು ಸ್ವೀಕೃತ ಮಾಡಿದರೆ ಅದರ ನಂತರ 5 ವರ್ಷಗಳ ಒಳಗಾಗಿ ತಾವು BEd ಮಾಡುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಅರ್ಹತೆಯನ್ನು ತಾವು ಗಳಿಸಲೇಬೇಕು. 5 ವರ್ಷಗಳ ನಂತರ ಒಳಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಸಹ ತಾವು ಕಂಪ್ಲೀಟ್ ಮಾಡಬೇಕು. ಅಂದರೆ ತಮ್ಮೆಲ್ಲರಿಗೂ ಕೂಡ ಒಂದು 5 ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ. ತಾವು BEd ಮಾಡಿರಬೇಕಾಗಿಲ್ಲ, TET ಕೂಡ ತಮಗೆ ಅಗತ್ಯ ಇಲ್ಲ. ಯಾವಾಗ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕುವಾಗ, ಹಾಗೆಯೇ ಅಪಾಯಿಂಟ್ಮೆಂಟ್ ಆದರೂ ಕೂಡ ಇದರ ಅಗತ್ಯತೆ ತಮಗಿರಲ್ಲ. ಆದರೆ 5 ವರ್ಷಗಳ ಒಳಗಾಗಿ ತಾವು BEd ಅನ್ನು ಪೂರ್ಣಗೊಳಿಸಿ ಮತ್ತು TETಯನ್ನು ಸಹ ತೇರ್ಗಡೆಯಾದರೆ ಮಾತ್ರ ಆ ಒಂದು ಸರ್ವಿಸಲ್ಲಿ ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಆಗಿರುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಇದು ಒಂದು ಗುಡ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ಒಂದು BCA ಮತ್ತು BSc ಕಂಪ್ಯೂಟರ್ ಸೈನ್ಸ್ ಹಾಗೆ BTech ಮಾಡಿರ್ತೀರಿ, ತಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗ ಮತ್ತು ಪ್ರವರ್ಗ 1ಕ್ಕೆ ಸೇರಿದಂತಹ ಅಭ್ಯರ್ಥಿಯಾಗಿದ್ದಲ್ಲಿ ಅಥವಾ ಅಂಗವೈಕಲ್ಯ ಉಳ್ಳ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಕನಿಷ್ಠ ಶೇಕಡ 45ರಷ್ಟು ಅಂಕಗಳನ್ನು ತಾವು ಪಡೆದಿರತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಏನಾಗಿರುತ್ತೆ, ಮಿನಿಮಮ್ 50% ತಾವು ಗಳಿಸಿರಬೇಕು. ಆದರೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ತಮ್ಮೆಲ್ಲರಿಗೂ ಕೂಡ ಒಂದು 5% ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಹಿಂದೆ ಪ್ರಕಟಿಸಿರ್ತಕ್ಕಂಥ ಈ C&R ರೂಲ್ ಇದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೇನು ತಾವು ತಡ ಮಾಡದೆ ಈ ಒಂದು C&R ಫೈನಲ್ ಆದ ತಕ್ಷಣವೇ ಇನ್ನೊಂದು 1 or 2 ಡೇಸಲ್ಲಿ ತಮಗೆ ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಧಿಸೂಚನೆ ಕೂಡ ಪ್ರಕಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ತಡ ಮಾಡದೆ ತಮ್ಮ ಅಧ್ಯಯನದಲ್ಲಿ ನಿರತರಾಗಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ತಾವು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡೋದ್ರ ಮೂಲಕ ತಮ್ಮ ಹೆಚ್ಚು ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದರ ಮೂಲಕ ತಾವು ಪ್ರೋತ್ಸಾಹಿಸಬಹುದು. ಧನ್ಯವಾದ.